ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಅದ್ಧೂರಿಯಾಗಿ ನೆರವೇರಿದ ಅನಂತ ಪದ್ಮನಾಭ ವ್ರತ. ಪನಿಯಾಡಿ ಅನಂತ ಪದ್ಮನಾಭ ಅಲಂಕಾರದಲ್ಲಿ ಕಂಡ ಶ್ರೀ ಉಡುಪಿ ಶ್ರೀಕೃಷ್ಣ. ಬೆಂಗಳೂರು ವ್ಯಾಸರಾಜ ಮಠದಲ್ಲಿ ವೈಭವದ ಪೂಜೆಗಳು. ವಿಶೇಷ ಪೂಜೆಗಳನ್ನು ನೆರವೇರಿಸಿದ ಮಠದ ಮಠಾಧೀಶರು. ರಾಜ್ಯದಾದ್ಯಂತ ವಿವಿಧ ಆಲಯಗಳಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಶ್ರೀ ಅನಂತ ಪದ್ಮನಾಭ ವ್ರತ. ವಿವಿಧ ಅಲಂಕಾರ, ವಿಶೇಷ ಪೂಜೆಗಳಲ್ಲಿ ಕಂಗೊಳಿಸಿದ ಆಲಯಗಳು. ಚಂದ್ರಗ್ರಹಣದ ಪ್ರಯುಕ್ತ ಭಾನುವಾರ 7ನೇ ತಾರೀಕು ಮಧ್ಯಾಹ್ನ 3:30ರಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೂ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ಹಾಗೂ ಅನ್ನಪ್ರಸಾದ ಕೇಂದ್ರವನ್ನು ಮುಚ್ಚಲಾಗಿತ್ತು. ಖಗ್ರಾಸ ಚಂದ್ರಗ್ರಹಣದ ಅಂಗವಾಗಿ ಆಲಯವನ್ನು ಭಾನುವಾರ ಮುಚ್ಚಲಾಗಿತ್ತು. ಗ್ರಹಣದ ನಂತರ ಸೋಮವಾರ ಮುಂಜಾನೆ ಆಲಯವನ್ನು ತೆರೆದು ಆಲಯದ ಪರಿಸರ, ಆಲಯವನ್ನು ಸ್ವಚ್ಛಗೊಳಿಸಿ ಪೂಜೆಯನ್ನು ನೆರವೇರಿಸಿ ಭಕ್ತರಿಗೆ ದರ್ಶನದ ಅವಕಾಶವನ್ನು ಕಲ್ಪಿಸಲಾಯಿತು. ಶೃಂಗೇರಿಯ ಶಾರದಾ ಪೀಠದಲ್ಲಿ ಅನಂತ ಪದ್ಮನಾಭ ವ್ರತದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶೃಂಗೇರಿ ಶಾರದಾ ಮಠದಲ್ಲಿ ಮಠದ ಹಿರಿಯ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅನಂತ ಪದ್ಮನಾಭ ವ್ರತವನ್ನು ವೈಭವದಿಂದ ಆಚರಿಸಿದರು. ಈ ಪ್ರಯುಕ್ತ ಶ್ರೀಗಳವರು ಶ್ರೀ ಅನಂತ ಪದ್ಮನಾಭ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆಯನ್ನು ವೀಕ್ಷಿಸಿ ಪುನೀತರಾದರು. ಈ ಸಂದರ್ಭದಲ್ಲಿ ಶ್ರೀಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವ ಸೋಸಲೆ ಶ್ರೀ ವ್ಯಾಸರಾಜ ಮಠದ ಪೀಠಾಧಿಪತಿಗಳ ಚಾತುರ್ಮಾಸ ಮುಕ್ತಾಯಗೊಂಡಿತು. ಬೆಂಗಳೂರಿನ ಸೋಸಲೆ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಧೀಶ ತೀರ್ಥರ ಚಾತುರ್ಮಾಸ ಮುಕ್ತಾಯಗೊಂಡ ಸಂದರ್ಭ ಸೀಮೋಲ್ಲಂಘನದ ಅಂಗವಾಗಿ ಮಠದಲ್ಲಿ ವಿವಿಧ ಪೂಜೆಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಪ್ರಯುಕ್ತ ಶ್ರೀಮಠದಲ್ಲಿ ದರ್ಬಾರನ್ನು ನೆರವೇರಿಸಲಾಯಿತು. ನಂತರ ಶ್ರೀಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಅದರಂತೆ ಬೆಂಗಳೂರಿನಲ್ಲಿ ಸರತಿ ಚಾತುರ್ಮಾಸ್ಯ ವ್ರತ ತುಂಬ ಯಶಸ್ವಿಯಾಗಿ ನಡೆದಿದೆ. ವಿಶೇಷವಾಗಿ ಪ್ರವಚನ ಪಾಠ ಇವೆಲ್ಲ ನಡೆಯಬೇಕಾದದ್ದು
ಅದು ನಡೆದಿದೆ. ಎಷ್ಟು ನಡೆದರೂ ಇದು ಸ್ವಲ್ಪ ಅಂತ ಅನಿಸ್ಬಹುದು. ಆ ರೀತಿಯಾದ ಕಾರ್ಯಕ್ರಮಗಳು ನಡೆದಿದೆ. ಇದೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ. ವ್ಯಾಸರಾಯರ ಬಗ್ಗೆ ಎಲ್ಲರಿಗೂ, ಎಲ್ಲ ಮಾಧ್ವರಿಗೂ ಯಾವ ರೀತಿಯ ಶ್ರದ್ಧಾ ಭಕ್ತಿಗಳಿದೆ ಅನ್ನೋದಕ್ಕೆ ನಮ್ಮ ಈ ಕಾರ್ಯಕ್ರಮಗಳೇ ಒಂದು ಸಾಕ್ಷಿ. ಅವರೆಲ್ಲರೂ ಬಂದಿರತಕ್ಕಂಥದ್ದು ಸುಧಾಮಂಗಳ ಮೈಸೂರಿನಲ್ಲಿ ಆದಾಗ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆ ರೀತಿಯಾಗಿ ಎಲ್ಲ ಮಠಾಧೀಶರು ಬಂದಿದ್ದರು. ಉಡುಪಿಯ ಪರ್ಯಾಯ ಮಠಾಧೀಶರನ್ನು ಒಬ್ಬರನ್ನು ಬಿಟ್ಟರೆ ಉಳಿದೆಲ್ಲ ಮಠಾಧೀಶರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಲ್ಲಿ ಸೇರಿದ ಜನಗಳಿಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದರು. ಆ ರೀತಿಯ ಒಂದು ಸನ್ನಿವೇಶ ನಿರ್ಮಾಣ ಆದಿದ್ಯಾತಕ್ಕೆ ಅದೆಲ್ಲ ವ್ಯಾಸರಾಜರ ವ್ಯಕ್ತಿತ್ವ. ಅವರು ಮಾಧ್ವ ಸಮುದಾಯಕ್ಕೆ, ಆಚಾರ್ಯರ ಆ ಪರಂಪರೆಗೆ, ಆ ಸಿದ್ಧಾಂತದ ಪರಂಪರೆಗೆ ಅವ್ರು ಮಾಡಿರ್ತಕ್ಕಂಥ ಮಹಾ ಒಂದು ಕೊಡುಗೆ, ಅವರು ಕೊಟ್ಟಿರತಕ್ಕಂಥದ್ದೇನಿದೆ ಅದು ಇರತಕ್ಕಂಥ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಯಿತು ಅಂತ ನಮ್ಮನ್ನು ಹೊಗಳಿದ್ರೆ ಅರ್ಥವಿಲ್ಲ. ಅದಕ್ಕೆ ದೇವಸ್ಥಾನದಲ್ಲಿ ನಾವು ಅನುಸಂಧಾನ ಮಾಡಬೇಕಾದದ್ದು ಆ ಪ್ರತಿಮೆ ದೇವರಲ್ಲ, ಪ್ರತಿಮೆ ಭಗವಂತನಲ್ಲ. ಪ್ರತಿಮೆ ಅದು ಯಾವುದೋ ಒಂದು ಶಿಲೆ. ಆ ಶಿಲೆಯಲ್ಲಿ ಆ ಶಿಲೆ ಒಂದು ಅಧಿಷ್ಠಾನ, ಭಗವಂತನ ಅಧಿಷ್ಠಾನ. ಭಗವಂತನ ಸಾನ್ನಿಧ್ಯ ವಿಶೇಷವಾಗಿ ಇದ್ದ ಕಾರಣ ಅಲ್ಲಿ ಪೂಜೆ ಸಲ್ತದೆ. ಪೂಜೆ ಮಾಡುವವರು ಕೂಡ ಅನುಸಂಧಾನ ಮಾಡಬೇಕು. ಪ್ರತಿಮೆಯನ್ನೇ ದೇವರು ಅಂತ ಪೂಜೆ ಮಾಡಿದರೆ ಅದರಿಂದ ಅನರ್ಥ ಹೊರತು ಯಾವ ರೀತಿಯ, ಯಾಕೆಂತಂದರೆ ಇಂಥ ಜಡವಾದ ಒಂದು ಅಲ್ಪ ಪ್ರತಿಮೆಗೂ ಆ ಶಿಲಾ ಆಕಾರ, ಅದಕ್ಕೂ ಅನಂತ ಕಲ್ಯಾಣ ಗುಣಪರಿಪೂರ್ಣ ನಿರ್ದೋಷ ಅಂತ ಹೇಳ್ತಕ್ಕಂಥ ಭಗವಂತನಿಗೂ ಯಾವ ರೀತಿ ಅಭೇದ ಇರೋದಕ್ಕೆ ಸಾಧ್ಯ? ಇವರ ನಂತರ ಟಿಟಿಡಿ ಮಾಜಿ ಸದಸ್ಯರು ಹಾಗೂ ಎಸ್ವಿಬಿಸಿ ಮಾಜಿ ಸದಸ್ಯರಾದಂತಹ ಶ್ರೀಯುತ ಡಿಪಿ ಅನಂತು ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಇವತ್ತಿನ ದಿನ ವಿಶೇಷ ದಿನ, ಅನಂತ ಪದ್ಮನಾಭ ವ್ರತದ ದಿನ. ಇವತ್ತಿನ ದಿನ ಶ್ರೀ ವ್ಯಾಸರಾಜ ಮಠದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರಾದ ಶ್ರೀ ಶ್ರೀ ವಿದ್ಯಾ ಶ್ರೀ ಶತೀರ್ಥ ಶ್ರೀಪಾದಂಗಳವರ ವತಿಯಿಂದ ಅವರೇ ಸ್ವತಃ ಅನಂತ ಪದ್ಮನಾಭ ವ್ರತದ ಒಂದು ಪೂಜಾ ಕೈಂಕರ್ಯವನ್ನು ಮಾಡಿದ್ದಾರೆ. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ಚಾತುರ್ಮಾಸ್ಯದ ಒಂದು ಮುಕ್ತಾಯ ಸಮಾರಂಭ. ಈ ಸಂದರ್ಭದಲ್ಲಿ ತುಲಾಭಾರ ಹಾಗೂ ವಿಶೇಷ ದರ್ಬಾರ್ ಕಾರ್ಯಕ್ರಮ ಕೂಡ ನಡೆದಿದೆ. ಇಡೀ ಚಾತುರ್ಮಾಸ್ಯದಲ್ಲಿ ಬಹಳ ವಿಶಿಷ್ಟವಾಗಿ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳು, ಸಂಗೀತ, ನೃತ್ಯ ಹಾಗೂ ಪ್ರವಚನಗಳು, ಹಾಗೆ ಜಿಜ್ಞಾಸುಗಳಿಗಾಗಿ ಒಂದು ಕಾರ್ಯಾಗಾರಗಳು, ಎಲ್ಲ ರೀತಿಯ ಎಲ್ಲ ಮುಖಗಳಿಂದ ಕೂಡ ಶ್ರೀಮಠದ ವತಿಯಿಂದ ನಡೆದಿದೆ. ಇಂಥ ಒಂದು ಈ ಚಾತುರ್ಮಾಸ್ಯದ ಸಂದರ್ಭದಲ್ಲೇ ಉಡುಪಿಯಲ್ಲಿ ನಮ್ಮ ಮಧ್ವಾಚಾರ್ಯರ ಒಂದು ಸ್ಟ್ಯಾಂಪ್ ಬಿಡುಗಡೆ ಆಯಿತು. ನಮ್ಮ ಭಾರತ ಸರ್ಕಾರದ ಅಂಚೆ ಇಲಾಖೆ ವತಿಯಿಂದ ಏನು ಇದು ಬಿಡುಗಡೆ ಆಯಿತು, ಅದು ಬಹಳ ಹೆಮ್ಮೆಯ ವಿಷಯ. ಇದು ನಮ್ಮ ಮಧ್ವಾಚಾರ್ಯರು ನಮ್ಮ ಭಾರತದ ದಾರ್ಶನಿಕ ಪ್ರಪಂಚಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಿದ್ದಾರೆ. ಭಕ್ತಿ ಪಂಥದಲ್ಲಿ ಅವರ ಹೆಸರು ಬಹಳ ದೊಡ್ಡದಾಗಿದೆ. 3 ದಾರ್ಶನಿಕರ ಪೈಕಿ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತದ ಪೈಕಿ ದ್ವೈತ ಒಂದು ಮತದ ಪ್ರತಿಷ್ಠಾಪಕರು ಶ್ರೀ ಮಧ್ವಾಚಾರ್ಯರು. ಅವರ ಒಂದು ನೆನಪಿನಲ್ಲಿ, ಅವರ ಒಂದು ಸ್ಮರಣಾರ್ಥವಾಗಿ ಬಹಳ ಒಂದು ನಮ್ಮ ಉಡುಪಿಯ ಪರ್ಯಾಯ ದಿಶಾದ ಶ್ರೀ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅವರ 64ನೇ ಜನ್ಮದಿನದ ಒಂದು ಸಂದರ್ಭದಲ್ಲಿ ಉಡುಪಿಯಲ್ಲಿ ಈ ಒಂದು ಸ್ಟಾಂಪ್ನ ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಹಾಗೆ ನಾನು ಅದನ್ನು ಆಯೋಜನೆ ಮಾಡಿದ ಎಲ್ಲರೂ ಕೂಡ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ, ವಿಶೇಷವಾಗಿ ನಾನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಅವರು, ನಮ್ಮ ಕನ್ನಡ ಚಾನಲ್ ಬಹಳ ಎಫೆಕ್ಟಿವ್ ಆಗಿ ನಮ್ಮ ಎಲ್ಲ ಬೆಂಗಳೂರಿನ ಈ ಜನತೆಗಳು ಒಳಗೊಂಡ ಈ ಕಾರ್ಯಕ್ರಮ ಚಾತುರ್ಮಾಸ್ಯದಲ್ಲಿ ಒಳಗೊಂಡಿದ್ದಾರೆ. ಈ ಎಲ್ಲರಿಗೂ ಇಡೀ ರಾಜ್ಯಾದ್ಯಂತ ತಲುಪುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಈ ಭಕ್ತಿ ಚಾನಲ್ ಈ ಕಾರ್ಯಕ್ರಮ ನಡೆಸಿದೆ. ಅವರು ಕೂಡ ವಿಶೇಷವಾದ ಒಂದು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ನಮೋ ವೆಂಕಟೇಶಾಯ. ಬೆಂಗಳೂರಿನ ರಾಜಾಜಿನಗರ 5ನೇ ಬ್ಲಾಕ್ ರಾಮ ಮಂದಿರದ ಆಟದ ಮೈದಾನದಲ್ಲಿ ಶ್ರೀ ಶ್ರೀನಿವಾಸ ಉತ್ಸವ ಬಳಗದ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ಆಚರಿಸಲಾಯಿತು.
ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಿದ ಈ ಕಲ್ಯಾಣದಲ್ಲಿ ಮೊದಲಿಗೆ ಅರ್ಚಕರು ವಿನಾಯಕ ಪೂಜೆಯನ್ನು ಮಾಡಿದರು. ತದನಂತರ ಸ್ವಾಮಿ ಅಮ್ಮನವರಿಗೆ ಮಂಗಳ ಸ್ನಾನ ಮಾಡಿಸಿ ಸ್ವಾಮಿ ಅಮ್ಮನವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಿದರು. ಕಳಶ ಪೂಜೆ, ವಿಶ್ವಕ್ಸೇನ ಆರಾಧನೆ, ಕಂಕಣ ಪೂಜೆ, ಕಂಕಣ ಧಾರಣೆ ಮತ್ತಿತರ ವೈದಿಕ ಕರ್ತವ್ಯಗಳೊಂದಿಗೆ ಸ್ವಾಮಿ ಅಮ್ಮನವರ ಕಲ್ಯಾಣವನ್ನು ಅದ್ಧೂರಿಯಾಗಿ ನೆರವೇರಿಸಿದರು. ನಂತರ ಲಾಜಾ ಹೋಮವನ್ನು ನೆರವೇರಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಸ್ವಾಮಿಯ ಕಲ್ಯಾಣವನ್ನು ವೀಕ್ಷಿಸಿ ಪಾವನರಾದರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಹರಿ ಓಂ. ರಾಜಾಜಿನಗರ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವ 2025 ದಿನಾಂಕ 5, 6, 7 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆ ಈ ದಿನ 6ನೇ ತಾರೀಕು ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವನ ನಾವು ಹಮ್ಮಿಕೊಂಡಿದ್ದೇವೆ. ಇದು ಎಲ್ಲ ಕ್ಷೇತ್ರದ ಜನತೆಗೆ, ದೇಶದ ಜನತೆಗೆ, ರಾಜ್ಯದ ಜನತೆಗೆ ಎಲ್ರಿಗೂ ಒಳಿತಾಗಲಿ ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಬಂದಿದ್ದಾರೆ. ನಮ್ಮ ವಾದಿರಾಜ್ ತಾಯ್ಲೂರವರು ತುಂಬ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾರೆ, ಅತ್ಯುತ್ತಮವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದಂಥ ಎಲ್ಲ ನಮ್ಮ ಪ್ರಾಯೋಜಕರಿಗೂ ಮತ್ತು ಸ್ಪಾರ್ಕ್ ಈವೆಂಟ್ಸ್ನ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ, ನಮ್ಮ ಫೋರೆಕ್ಸ್ ಮೀಡಿಯಾದ ಎಲ್ಲ ನಮ್ಮ ಪಾರ್ಟ್ನರ್ಗಳಿಗೂ, ಎಲ್ಲ ಇಡೀ ದೇಶ ಮತ್ತು ರಾಜ್ಯದ ಜನತೆ ಮತ್ತು ಕ್ಷೇತ್ರದ ಜನತೆಗೆ ಒಳಿತಾಗಲಿ ಅಂತ ಈ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳ ಚಾತುರ್ಮಾಸ ಮುಕ್ತಾಯಗೊಂಡಿತು. ಈ ಪ್ರಯುಕ್ತ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಾಜಿಯರ್ ಸ್ವಾಮಿಗಳವರು ಮಠದಲ್ಲಿ ಶ್ರೀ ನರಸಿಂಹಸ್ವಾಮಿ ಹಾಗೂ ರಾಮಾನುಜರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಿದರು. ಈ ಕಾರ್ಯಕ್ರಮಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ಈ ಸಂದರ್ಭವಾಗಿ ಜಿಯರ್ ಸ್ವಾಮಿಯವರು ಚಾತುರ್ಮಾಸ ಸೀಮೋಲ್ಲಂಘನದ ವಿಷಯವಾಗಿ ಮಾತನಾಡಿದರು. ಪರಮಾನುಗ್ರಹದಿಂದ, ಪರಮ ಕೃಪೆಯಿಂದ, ನಮ್ಮೆಲ್ಲ ಪೂರ್ವಾಚಾರ್ಯರ ವಿಶೇಷವಾದಂತಹ ಅನುಗ್ರಹ ವಿಶೇಷದಿಂದ ಈ ಚಾತುರ್ಮಾಸ್ಯ ಇವತ್ತು ಮಂಗಳಕರವಾಗಿ ಸಮಾಪನಗೊಳ್ತಾ ಇದೆ. ಸನ್ಯಾಸಿಗಳಿಗೆ
ಚಾತುರ್ಮಾಸ ವ್ರತ ತುಂಬ ವಿಶೇಷವಾದಂಥದ್ದು. ಸ್ವಾಮಿ ರಾಮಾನುಜರ ಆದೇಶದಂತೆ ಯಾದವ ಪ್ರಕಾಶರು ರಚನೆ ಮಾಡಿರುವಂತಹ ಇತಿಧರ್ಮ ಸಮುಚ್ಚಯದಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಸನ್ಯಾಸಿಯ ಧರ್ಮವನ್ನು, ಸನ್ಯಾಸಿ ಮಾಡಬೇಕಾದಂತಹ ಕರ್ತವ್ಯಗಳನ್ನು, ನಿಯಮಗಳನ್ನು ಸ್ಪಷ್ಟವಾಗಿ ಹೇಳ್ಕೊಂಡು ಬರ್ತಾರೆ. ಎಲ್ಲರೂ ಈ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕು. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಸರ್ವಭೂತ ಹಿತಾಯವೈ. ನಾವು ಸಂಕಲ್ಪ ಮಾಡೋದು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅದನ್ನೇ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನುವಂತಹ ಒಂದು ವಿಶಾಲವಾದಂತಹ ದೃಷ್ಟಿ ಸ್ವಾಮಿ ರಾಮಾನುಜರದು. ಚಾತುರ್ಮಾಸ ವ್ರತ ಈಗಷ್ಟೇ ಹೇಳಿದಂತೆ ಬಹಳ ಕಠಿಣವಾದಂಥದ್ದು. ಅನೇಕರಿಗೆ ಅದರ ಬಗ್ಗೆ ಮಾಹಿತಿಯೇ ಇರೋದಿಲ್ಲ. ನಾವು ವರ್ಷ ಪೂರ್ತಿ ಸಂಚಾರದಲ್ಲಿರ್ತೇವೆ, ಕೆಲವು ಅನುಷ್ಠಾನಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಜಪಗಳು ಕಡಿಮೆ ಆಗುತ್ತೆ. ಈ 2 ತಿಂಗಳು ನಿಶ್ಚಿತವಾಗಿ ಇಲ್ಲಿ ಕುಳಿತು ನಮಗಿರುವಂತಹ ಆ ಒಂದು ಅನುಷ್ಠಾನವನ್ನು ನಾವು ಪಾಲಿಸಲೇಬೇಕು. ಅದು ಈ ಚಾತುರ್ಮಾಸದ ವಿಶೇಷ. ಈ ವರ್ಷ ಸ್ವಾಮಿ ರಾಮಾನುಜರ ವಿಶೇಷ ಅನುಗ್ರಹದಿಂದ, ಅವರ ಪ್ರೇರಣೆಯಂತೆ ಮನೆ ಮನೆಗೂ ವಿಷ್ಣು ಸಹಸ್ರನಾಮದ ಯಾತ್ರೆ ನಡೆಯುತ್ತಲ್ಲ, ಅದು ನಮ್ಮ ಮನಸ್ಸಿಗೆ ಆನಂದವನ್ನು ತಂತು. ಈ ಚಾತುರ್ಮಾಸ ಸಾರ್ಥಕ ಆಯಿತು ಅನ್ನುವಂಥ ಭಾವನೆ ನಮಗೆ ಬಂತು. ಯಾಕೆಂದರೆ ನಿನ್ನೆ ತಾನು ಎಲ್ಲ ಮನೆಗಳಿಗೆ ಹೋಗಿ ರಾತ್ರಿ 11 ಗಂಟೆಯಲ್ಲೂ ನಮ್ಮ ಡಾಕ್ಟರ್ ರಘುನಂದನ್ ಮನೆ ಮತ್ತು ಪದ್ಮಶ್ರೀ ಮನೆಗೆ ಹೋಗಿ ಬಂದೆ. ಅವರ ನಮ್ಮ ಮನೆಗೆ ಬಂದಿಲ್ಲ, ಚಾತುರ್ಮಾಸದಲ್ಲಿ ಬರಬೇಕು ಅಂದರು. ನಿನ್ನೆ ಬೆಳಗ್ಗೆಯಿಂದ ಎಲ್ಲ ಕಡೆ ನಮ್ಮ ಆಸ್ಥಾನ ವಿದ್ವಾಂಸರಾದಂತಹ ಉವೆ ರಂಗರಾಮಾನುಜಂ ಸ್ವಾಮಿಯವರ ಗೃಹಕ್ಕೆ ಹೋಗಿ ಅವರಿಗೆ ನಾವು ಕೃತಜ್ಞತೆ ಅನ್ನೋದಕ್ಕಿಂತ ಅಭಿನಂದನೆಗಳನ್ನು ಹೇಳಿದ್ವು. 11 ವರ್ಷಗಳ ಈ ಒಂದು ನಮ್ಮ ಆಶ್ರಮದ ಯಾತ್ರೆಯಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಭಿಕ್ಷೆಯನ್ನು ಮಾಡ್ತಾ ತದಿಯಾರಾಧನೆ, ಭಾಗವತ ತದಿಯಾರಾಧನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥ ಅವರಿಗೆ ಅವರ ಗೃಹಕ್ಕೆ ಹೋಗಿ ನಾನು ಕೃತಜ್ಞತೆಯನ್ನು, ಅಭಿನಂದನೆಗಳನ್ನು ನಾನು ಹೇಳಿದೆ. ಒಬ್ಬೊಬ್ಬರ ಮನೆಯಲ್ಲೂ ಎಷ್ಟು ಸಂಭ್ರಮದ ವಾತಾವರಣ, ಎಷ್ಟು ಸಡಗರಪಟ್ಟರು, ಎಷ್ಟು ಭಾವಕರಾದರು. ನಿಕ್ಕೂ ನಾನು ಸ್ವಾಮಿ ರಾಮಾನುಜರ ಕೃಪೆಯನ್ನು, ಅನುಗ್ರಹವನ್ನು ನೆನೆದು ನಾನು ಭಾವಕನಾಗ್ತೀನಿ. ನಮ್ಮ ಅಧ್ಯಾಪಕ ನಾರಾಯಣ ಅವರು ಅಷ್ಟು ಭಾವಕರಾಗಿದ್ದನ್ನು ನಾನು ಇದುವರೆಗೆ ನೋಡಿರಲಿಲ್ಲ. ಎಷ್ಟು ಆನಂದ ಬಾಷ್ಪ ಸುರಿಸಿದ್ರು. ಅಲ್ಲೆಲ್ಲ ಪ್ರವೇಶ ಮಾಡಿದ್ದು ವಿಷ್ಣು ಸಹಸ್ರನಾಮ ಪಾರಾಯಣ. ಆದರೆ ಈಗಷ್ಟೇ ನಮ್ಮ ರಂಗಮಾಮ ಹೇಳಿದಂತೆ ಆ ತ್ರಿದಂಡದ ವರ್ಚಸ್ಸಿದೆಯಲ್ಲ, ಅದು ಪೂರ್ವಾಚಾರ್ಯರಿಂದ ಬಂದಂಥ, ಸ್ವಾಮಿ ರಾಮಾನುಜರಿಂದ ಪ್ರಾರಂಭವಾದಂತಹ ಆ ಪರಂಪರೆ, ದಿವ್ಯವಾದಂತಹ ಪರಂಪರೆಯಲ್ಲಿ ಬಂದಂತಹ ತ್ರಿದಂಡ. ಬಾಕಿ ಕಡೆಗಳೆಲ್ಲ ತ್ರಿದಂಡ, ನಮ್ಮ ಶ್ರೀಮಠದಲ್ಲಿ 4 ದಂಡ. ಆ ಯತಿಗಳು ಯಾರ್ಯಾರಿರ್ತಾರೆ, ಸ್ವಾಮಿ ರಾಮಾನುಜರಿಂದ ಪ್ರಾರಂಭವಾಗಿ 40 ಯತಿಶ್ರೇಷ್ಠರ ಅವರು ಬೃಂದಾವನಸ್ಥರಾಗುವಾಗ ಆ ಒಂದು ದಂಡದಲ್ಲಿ ಇದನ್ನು ಸೇರಿಸ್ಕೊಳ್ತೀವಿ. ಹಾಗಾಗಿ ಈ ದಂಡದ ಪ್ರಭಾವ, ಈ ದಂಡದ ಶಕ್ತಿ, ಇದು ಎಲ್ಲ ಕಡೆ ಪ್ರಭಾವ ಮಾಡ್ತಾ ಇದೆ. ಸ್ವಾಮಿ ರಾಮಾನುಜರು, ನಾವು ಅವರ ನೆರಳು, ಮೂಲ ಬಿಂಬ ಸ್ವಾಮಿ ರಾಮಾನುಜರು, ಅವರ ನೆರಳು ನಾವು. ಬಿಂಬ ನೆರಳನ್ನು ಆಶ್ರಯಿಸಬೇಕಾಗಿಲ್ಲ, ನೆರಳು ಬಿಂಬವನ್ನು ಆಶ್ರಯಿಸಬೇಕು. ನಾವು ಸ್ವಾಮಿ ರಾಮಾನುಜರನ್ನು ಆಶ್ರಯಿಸಿದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಗುರುಕುಲ ಅಂತ ಹೇಳಬೇಕದು, ನಮ್ಮ ಗುರುಕುಲ. ಅಲ್ಲಿ ಬೃಹತ್ ನಮ್ಮಾಳ್ವಾರ್ ಮತ್ತು ರಾಮಾನುಜರ ಅತ್ಯಂತ ಬೃಹತ್ ವಿಗ್ರಹ ಪ್ರತಿಷ್ಠಾಪನೆ ನಾವಲ್ಲಿ ಮಾಡಿದ್ದೀವಿ. ಅಮೃತೂರ್ ಹತ್ರ ಬಹಳ ಸುಂದರವಾದಂಥ ಗುರುಕುಲ. ನಾರಾಯಣಾಚಾರ್ಯ ಬಂದಿದ್ದಾರೆ. ಅವರೆಲ್ಲರೂ ಇವತ್ತು ವೇದ ಪಾರಾಯಣ, ಪಂಚಶಾಂತಿಯ ವೇದ ಪಾರಾಯಣ ಮಾಡೋದು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಅವರೆಲ್ಲ ರಾಮಾನುಜರ ಶಿಷ್ಯರು. ನಮ್ಮಲ್ಲಿ ಅವರಿಗೆ ಅನೇಕ ಜನಕ್ಕೆ ಇಲ್ಲಿ ಸಮಾಶ್ರಯಣ ಆಗಿದೆ. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಸ್ವಾಮಿ ರಾಮಾನುಜರ ವಿಶೇಷವಾದಂತಹ ಅನುಗ್ರಹ ಇರಲಿ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ
ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ಚಂದ್ರಗ್ರಹಣದ ನಿಮಿತ್ತ ಭಾನುವಾರ ಮಧ್ಯಾಹ್ನ 1:30ರಿಂದ ಸೋಮವಾರ ಬೆಳಗ್ಗೆ 4 ಗಂಟೆಯವರೆಗೆ ಮುಚ್ಚಲಾಗಿತ್ತು. ಚಂದ್ರಗ್ರಹಣದ ಪ್ರಯುಕ್ತ ಭಾನುವಾರ ಮಧ್ಯಾಹ್ನ 1:30ಕ್ಕೆ ವಯಾಲಿ ಕಾವಲ್ನ ಟಿಟಿಡಿ ಅನುಬಂಧ ಆಲಯವನ್ನು ಮುಚ್ಚಲಾಗಿತ್ತು. ಗ್ರಹಣದ ನಂತರ ಸೋಮವಾರ ಬೆಳಗಿನ ಜಾವ 4 ಗಂಟೆಗೆ ಆಲಯವನ್ನು ಮತ್ತೆ ತೆರೆದು ಶುಭ್ರಗೊಳಿಸಿ ಮುಂಜಾನೆ ಸುಪ್ರಭಾತ ಸೇವೆಯೊಂದಿಗೆ ಮೊದಲ ಪೂಜೆ ನೆರವೇರಿಸಿ ಭಕ್ತರಿಗೆ ದರ್ಶನದ ಅವಕಾಶ ಕಲ್ಪಿಸಿಕೊಡಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶ
ಸ್ಮರಾಮಿ ಸ್ಮರಾಮಿ ಹರೇ ಹೊಸೂರಿನ ಮೋರ್ನಪಲ್ಲಿಯಲ್ಲಿರುವ ಶ್ರೀ ರಾಹುಕೇತು ಅಥರ್ವಣ ಮಹಾಪ್ರತ್ಯಂಗರಾದೇವಿ ದೇವಸ್ಥಾನದಲ್ಲಿ ಅವನಿ ಮಾಸದ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ನೂರಾರು ಭಕ್ತರು ಭಾಗವಹಿಸಿ ರಾಹುಕೇತುವಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಇದರಲ್ಲಿ ಭಕ್ತರು ವೇದ ಮಂತ್ರಗಳನ್ನು ಪಠಿಸಿ ಬೃಹತ್ ಯಜ್ಞದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ನಂತರ ಯಜ್ಞದಲ್ಲಿ ಮಹಾಪೂರ್ಣಾಹುತಿ ಅರ್ಪಿಸಲಾಯಿತು. ಇದಾದ ನಂತರ ಮುಖ್ಯ ದೇವತೆ ಶ್ರೀ ರಾಹುಕೇತು ಅಥರ್ವಣ ಮಹಾಪ್ರತ್ಯಂಗಿರಾ ದೇವಿಗೆ ವಿಶೇಷ ಅಭಿಷೇಕಗಳನ್ನು ಮಾಡಲಾಯಿತು. ತರುವಾಯ ಅಮ್ಮನವರಿಗೆ ಚಿನ್ನದ ಕವಚದಿಂದ ಅಲಂಕರಿಸಿ ಪಂಚಮುಖ ದೀಪದ ಮಂಗಳಾರತಿ ಬೆಳಗಲಾಯಿತು. ಹಾಗೆಯೇ ದೇವಾಲಯದಲ್ಲಿರುವ ಪ್ರತ್ಯೇಕ ಗರ್ಭಗುಡಿಗಳನ್ನು ಹೊಂದಿರುವ ಶ್ರೀ ಮಹಾಕಾಲಭೈರವ ಮತ್ತು ಶ್ರೀ ರಾಹು ಮತ್ತು ಶ್ರೀ ಕೇತು ದೇವರಿಗೆ ವಿಶೇಷ ಅಭಿಷೇಕಗಳು ಮತ್ತು ಪೂಜೆಗಳನ್ನು ನಡೆಸಲಾಯಿತು. ಹುಣ್ಣಿಮೆ ಪೂಜೆಗಳ ಪ್ರಯುಕ್ತ ತಮಿಳುನಾಡು ಮಾತ್ರವಲ್ಲದೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕದಿಂದಲೂ ಸಹಸ್ರಾರು ಭಕ್ತರು ಈ ಪೂಜೆಗಳಲ್ಲಿ ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಶಂಕರನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವೈಭವದ ಪೂಜೆಗಳನ್ನು ಆಚರಿಸಲಾಯಿತು. ಈ ವಿಶೇಷ ಪೂಜೆಗಳ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಶಂಕರನಾರಾಯಣ ಸ್ವಾಮಿ ದೇವರು ಹಾಗೂ ಉಪಾಲಯಗಳಲ್ಲಿರುವ ಅನೇಕ ದೇವತೆಗಳಿಗೆ ಸಕಲ ವಸ್ತ್ರಾಭರಣಗಳು ಹಾಗೂ ಸುಂದರ ಪುಷ್ಪಮಾಲೆಗಳಿಂದ ಅಲಂಕರಿಸಿದರು. ತದನಂತರ ಅಷ್ಟೋತ್ತರ ಪುಷ್ಪಾರ್ಚನೆ ಸಲ್ಲಿಸಿ ದೇವರಿಗೆ ಮಂಗಳಾರತಿ ಬೆಳಗಲಾಯಿತು. ಅನೇಕ ಭಕ್ತರು ದೂರದಿಂದ ಆಗಮಿಸಿ ದೇವರ ದರ್ಶನ ಹಾಗೂ ಪೂಜೆಗಳಲ್ಲಿ ಭಾಗವಹಿಸಿ ಪಾವನರಾದರು. ಬೆಂಗಳೂರಿನ ವಸಂತನಗರದಲ್ಲಿ ಗಣೇಶ ಉತ್ಸವದ ನಿಮಿತ್ತ ವಸಂತನಗರದ ಮುಖ್ಯ ರಸ್ತೆಗಳಲ್ಲಿ ಗಣಪತಿಯ ಅದ್ಧೂರಿ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡಗಳಿಂದ ನೃತ್ಯ ತಾಳಮೇಳಗಳೊಂದಿಗೆ ಸುಂದರವಾದ ಬೃಹತ್ ಗಾತ್ರದ ಗಣಪನನ್ನು ವಸಂತನಗರದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗಣೇಶನ ಕೃಪೆಗೆ ಪಾತ್ರರಾದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಅನಂತ ಚತುರ್ದಶಿಯ ಪ್ರಯುಕ್ತ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಲಾಯಿತು. ಈ ಸಂಬಂಧ ಶ್ರೀಕೃಷ್ಣನಿಗೆ ಪನಿಯಾಡಿಯ ಅನಂತ ಪದ್ಮನಾಭ ದೇವರ ಅಲಂಕಾರವನ್ನು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮಾಡಿ ನಂತರ ಅನಂತ ವ್ರತದ ಕಲಶವನ್ನು ಪ್ರತಿಷ್ಠಾಪಿಸಿ ಅರ್ಚನೆ ಸಹಿತ ಆರತಿಯನ್ನು ಮಾಡಿದರು. ನಂತರ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅರ್ಚನೆ ಸಹಿತ ಮಹಾಪೂಜೆಯನ್ನು ನೆರವೇರಿಸಿದರು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಸೋಮವಾರದ ನಿಮಿತ್ತ ವಿಶೇಷ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನು, ಬಾಳೆಹಣ್ಣುಗಳಿಂದ ಪಂಚಾಮೃತಾಭಿಷೇಕ ಮಾಡಿ ನಂತರ ಸುಗಂಧ ದ್ರವ್ಯಗಳಾದ ಕುಂಕುಮ, ಅರಿಶಿನ, ಚಂದನ, ವಿಭೂತಿಗಳಿಂದ ಅಭಿಷೇಕ ಮಾಡಿ ಉಪಾಲಯದ ಶ್ರೀ ಅಗಸ್ತೇಶ್ವರ ಸ್ವಾಮಿ ಹಾಗೂ ರಾಮಲಿಂಗೇಶ್ವರ ಸ್ವಾಮಿಗೆ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಪಂಚಾಮೃತ ತೀರ್ಥವನ್ನು ಸ್ವೀಕರಿಸಿ ಕೃತಾರ್ಥರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಒಡೆಯನಕೆರೆಯ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅನಂತ ಪದ್ಮನಾಭ ಚತುರ್ದಶಿಯ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಒಡೆಯನಕೆರೆಯ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ದಿನಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮೊದಲಿಗೆ ಗರ್ಭಗುಡಿಯಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಹೂ ಹಾರಗಳಿಂದ ಅಲಂಕಾರ ಮಾಡಲಾಯಿತು. ಆನಂತರ ಅರ್ಚಕರು ಷೋಡಶೋಪಚಾರಾದಿ ವಿವಿಧ ಪೂಜಾ ವಿಧಿಗಳನ್ನು ನೆರವೇರಿಸಿದರು. ದೇವಾಲಯದ ಆವರಣದಲ್ಲಿ ನಿರ್ಮಿಸಲಾದ ಹೋಮಕುಂಡದಲ್ಲಿ ಪುರೋಹಿತರು ವಿವಿಧ ಹೋಮ ಹವನಗಳನ್ನು ನೆರವೇರಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಕಲಶಗಳಿಗೆ ಪೂಜೆ ಸಲ್ಲಿಸಿ ಮಂಗಳಾರತಿ ಬೆಳಗಲಾಯಿತು. ಆ ಬಳಿಕ ಕಲಶವನ್ನು ಅರ್ಚಕರು ಶಿರದ ಮೇಲೆ ಹೊತ್ತು ದೇವಾಲಯದ ಪ್ರದಕ್ಷಿಣೆ ಮಾಡಿ ಭಕ್ತರ ಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಷೋಡಶೋಪಚಾರ ಪೂಜೆ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ಭಕ್ತರು ದೇವರ ದಿವ್ಯ ದರ್ಶನ ಪಡೆದು ಪಾವನರಾದರು. ಬೆಂಗಳೂರಿನ ಧರ್ಮರಾಜ ಕೋಯಿಲ್ ರಸ್ತೆಯಲ್ಲಿರುವ ಶ್ರೀ ಏಕಾಂಬರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು.
ಇದರ ಅಂಗವಾಗಿ ಸ್ವಾಮಿಗೆ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ಉಪಾಲಯದ ಕಾಮಾಕ್ಷಿ ಅಮ್ಮನವರಿಗೂ ಅಲಂಕಾರ ಮಾಡಿ ಮಂಗಳ ನೀರಾಜನ ನಿರ್ವಹಿಸಲಾಯಿತು. ರಾಯಚೂರಿನ ಜವಾಹರ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಖಗ್ರಾಸ ಚಂದ್ರಗ್ರಹಣದ ಪ್ರಯುಕ್ತ ವಿಶೇಷ ಹೋಮ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಶಾಖಾ ಮಠದಲ್ಲಿ ಗ್ರಹಣ ಶಾಂತಿ ಅಭಿಷೇಕ, ಗ್ರಹಗಳು ಮತ್ತು ರಾಶಿಗಳ ಶಾಂತಿ ಹೋಮ, ಖಗ್ರಾಸ ಮತ್ತು ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಶೇಷ ಹೋಮ ಹವನ ನೆರವೇರಿಸಲಾಯಿತು. ಹಾಗೆಯೇ ರಾಶಿ ಶಾಂತಿ ಹೋಮವನ್ನು ಮಾಡಲಾಯಿತು. ಈ ಹೋಮಗಳಲ್ಲಿ ನೂರಾರು ಭಕ್ತರು ಭಾಗಿಯಾಗಿ ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀಕೃಷ್ಣ ಮಠದ ಸೂರ್ಯಶಾಲೆಯಲ್ಲಿ ವಿಶೇಷ ವೇಣುವಾದನ ಮಂಡಲೋತ್ಸವದ ಪ್ರಯುಕ್ತ ತುಷಾರ್ ಭಟ್ ಅವರಿಂದ ವೇಣುವಾದನ ಕಾರ್ಯಕ್ರಮ ನಡೆಯಿತು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿಶೇಷ ಸಂದರ್ಭವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಕೆಮುಂಡೇಲು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಎಲ್ಲಿಗೆ ಒಯ್ಯುವೆ ಸೀತೆಯ ಬಿಡು ರಕ್ಕಸ ಜಗನ್ಮಾತೆಯ, ಎಲ್ಲಿಗೆ ಒಯ್ಯುವೆ ಸೀತೆಯ ಬಿಡು ರಕ್ಕಸ ಜಗನ್ಮಾತೆಯ. ದಾರಿಯ ಬಿಟ್ಟತ್ತ ಕಡೆಸಾರು ಇಂಥ ಪಾಲು ಪತ್ತೆ ನಿನಗಿಟ್ಟವರ್ಯಾರು, ದಾರಿಯ ಬಿಟ್ಟತ್ತ ಕಡೆಸಾರು ಇಂಥ ಪಾಲು ಪತ್ತೆ ನಿನಗಿಟ್ಟವರ್ಯಾರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ಿ